ನಮಸ್ಕಾರ, ನಾನು ಬಿಆರ್ ನಾಯ್ಡು. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕೇವಲ 500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡೋಕೆ ಆಗಲಿಲ್ಲ ಅಂತ ಬ್ಯಾಂಕ್ನವರು ಕಳೆದ 5 ವರ್ಷಗಳಲ್ಲಿ 25,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬಿನಿಂದ ಸುಲಿದು ದಂಡ ಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹೆಸರಲ್ಲಿ ಸುಲಿಗೆ ನಡೀತಿದೆ. ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ನಾನು ಹೇಳ್ತೀನಿ. ನೀವು ಕಟ್ಟೋ ದಂಡ, ನೀವು ಕೊಡೋ ಟ್ಯಾಕ್ಸ್ ನಿಮ್ಮ ಊರಿನ ಆಸ್ಪತ್ರೆಗೆ ಹೋಗ್ತಿಲ್ಲ, ನಿಮ್ಮ ಮಕ್ಕಳ ಶಾಲೆಗೆ ಹೋಗ್ತಿಲ್ಲ. ಬದಲಿಗೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಡೋದಕ್ಕೆ ನೀರ್ ತರ ಹರಿದು ಹೋಗ್ತಿದೆ. 2022-23ರಲ್ಲಿ $27 ಬಿಲಿಯನ್ ಇದ್ದ ವಿದೇಶಿ ಬಂಡವಾಳ ಹೂಡಿಕೆ FDI 2024-25 ಹೊತ್ತಿಗೆ $1 ಬಿಲಿಯನ್ ಗೆ ಕುಸಿದು 97% ನೆಲಕಚ್ಚಿದೆ. ಶಿಕ್ಷಣದ ಬಜೆಟ್ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಿದೆ. 10 ವರ್ಷದಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ. ಆದ್ರೆ ಸರ್ಕಾರಕ್ಕೇನು ತಲೆಬಿಸಿ? ನಮಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಇದ್ರೆ ಸಾಕು. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಅಂತೆ, ಅದಕ್ಕೆ 13,000 ಶಾಲಾ ಮಕ್ಕಳನ್ನ ಕರೆದುಕೊಂಡು ಬಂದು ಸಾಂಪ್ರದಾಯಿಕ ಡ್ಯಾನ್ಸ್ ಮಾಡಿಸ್ತಾರಂತೆ. ಅದಕ್ಕಾಗಿ 3,000 ಬಸ್ಗಳ ನಿಯೋಜನೆ, ತಿಂಗಳುಗಟ್ಟಲೆ ಆ ಪುಟಾಣಿ ಮಕ್ಕಳ ಪಾಠ ಪ್ರವಚನ ಬಿಡಿಸಿ ಪ್ರಾಕ್ಟೀಸ್. ಇಷ್ಟೆಲ್ಲ ಯಾಕೆ ಗೊತ್ತಾ? ಮೋದಿ ಹೆಸರಲ್ಲಿ ವಿಶ್ವ ದಾಖಲೆ ಬರೆಯೋಕೆ. ಅಲ್ಲ ಸ್ವಾಮಿ, ಆಸ್ಪತ್ರೆಗೆ ಹೋಗೋಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸಿಗಲ್ಲ, ಶಾಲೆಗಳಲ್ಲಿ ಸರಿಯಾದ ಟಾಯ್ಲೆಟ್ ಇರಲ್ಲ. ಆದ್ರೆ 13,000 ಮಕ್ಕಳಿಗೆ ಒಂದೇ ತರ ಉಡುಪು ಕೊಟ್ಟು ಕುಣಿಸಿದ್ರೆ ದೇಶ ಉದ್ಧಾರ ಆಗಿಬಿಡ್ತಾ? ನಿಮಗೆಲ್ಲ ಗಿನ್ನೆಸ್ ರೆಕಾರ್ಡ್ ಅಂದ ತಕ್ಷಣ ಏನೋ ಗ್ರೇಟ್ ಅನ್ಸುತ್ತೆ ಅಲ್ವಾ? ಅಯ್ಯೋ, ನಮ್ಮ ದೇಶದ ಹೆಸರಲ್ಲಿ ರೆಕಾರ್ಡ್ ಬಂತು ಅಂತ ಎದೆ ಉಬ್ಬಿಸ್ಕೋತೀರಾ? ಸ್ವಲ್ಪ ತಡೀರಿ. ಈ ಗಿನ್ನೆಸ್ ಬುಕ್ ಅನ್ನೋದು ಯಾವುದೇ ವಿಶ್ವಸಂಸ್ಥೆ ಅಥವಾ ಸರ್ಕಾರಿ ಸಂಸ್ಥೆ ಅಲ್ಲ. ಅದು ಲಂಡನ್ ನಲ್ಲಿರೋ ಒಂದು ಖಾಸಗಿ ಕಮರ್ಷಿಯಲ್ ಕಂಪನಿ. ಅವರಿಗೆ ದುಡ್ಡು ಕೊಟ್ರೆ ಅವರ ಟೀಮ್ ಬಂದು ನೀವು ಹೇಳಿದ್ದಕ್ಕೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಹೋಗುತ್ತೆ. ನಾವು 1 ತಿಂಗಳಲ್ಲಿ ಇಂತಿಷ್ಟು ಕೋಟಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿದೆವು, ರೆಕಾರ್ಡ್. ಪರೀಕ್ಷಾ ಪೇ ಚರ್ಚಾಗೆ ಕೋಟಿಗಟ್ಟಲೆ ವಿದ್ಯಾರ್ಥಿಗಳಿಂದ ಅರ್ಜಿ ಹಾಕಿಸಿದೆವು, ರೆಕಾರ್ಡ್. ಲಕ್ಷ ದೀಪ ಹಚ್ಚಿದೆವು, ರೆಕಾರ್ಡ್. ಅಲ್ಲ ಸ್ವಾಮಿ, ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದನ್ನ ತಡೆಯೋಕೆ ನಿಮ್ಮಿಂದ ಯೋಗ್ಯತೆ ಇಲ್ಲ. ಕೆಲಸವಿಲ್ಲದೆ ಯುವಕರು ಬೀದಿಯಲ್ಲಿ ಲಾಠಿ ಏಟು ತಿಂತಿದ್ದಾರೆ. ಆದ್ರೆ ಪರೀಕ್ಷಾ ಪೇ ಚರ್ಚಾ ರಿಜಿಸ್ಟ್ರೇಷನ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿ ನಮಗೆ ಸರ್ಟಿಫಿಕೇಟ್ ತೋರಿಸ್ತಿದ್ದೀರಾ? ಈ ಸರ್ಟಿಫಿಕೇಟ್ ತಗೊಂಡು ಏನ್ ಸಾರ್ ಮಾಡ್ಬೇಕಾ ನಾವು? 1935ರಲ್ಲಿ ವಾಲ್ಟರ್ ಬೆಂಜಮಿನ್ ಅನ್ನೋ ತತ್ವಜ್ಞಾನಿ ಒಂದು ಮಾತು ಹೇಳಿದ್ದ, ರಾಜಕೀಯವನ್ನ ರಂಗಭೂಮಿಯನ್ನಾಗಿ ಮಾಡುವುದು ಅಂತ. ಅಂದ್ರೆ ಜನರಿಗೆ ಉದ್ಯೋಗ ಸಿಗಲ್ಲ, ಬಡತನ ತಗ್ಗಲ್ಲ, ಬೆಲೆ ಏರಿಕೆ ಕಮ್ಮಿ ಆಗಲ್ಲ. ಆದ್ರೆ ಅವ್ರ ಕಣ್ಣಿಗೆ ದೊಡ್ಡ ದೊಡ್ಡ ಡಿಜಿಟಲ್ ಶೋಗಳು, ಅದ್ಧೂರಿ ಲೈಟಿಂಗ್ಸ್, ಕೋಟಿ ಕೋಟಿ ಖರ್ಚಿನ ಕಟೌಟ್ ಗಳನ್ನ ತೋರಿಸಿ ಅವ್ರ ಕಣ್ಣಿಗೆ ಮಣ್ಣು ಏರ್ಚೋಡು ಅಂತ. ಜನ ತಮ್ಮ ಸ್ವಂತ ಕಷ್ಟಗಳನ್ನ ಮರೆತು ಈ ಅದ್ಧೂರಿ ನಾಟಕವನ್ನು ನೋಡಿ ಸಂಭ್ರಮಿಸುವಂತೆ ಮಾಡೋದು. ಇವರ ಯೋಗ್ಯತೆಗೆ ದೆಹಲಿಯಲ್ಲಿ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ತರ ಮಹಿಳೆಯರಿಗೆ ಮಾಸಿಕ ಹಣ ಕೊಡಕ್ಕೆ ಆಗ್ತಿಲ್ಲ. ಅದಕ್ಕೆ 100 ಷರತ್ತುಗಳು, 10 ತರಹದ ವೆರಿಫಿಕೇಶನ್ಗಳು ಇಟ್ಟಿದ್ದಾರೆ. ಆದ್ರೆ ನಿಮ್ಮದೇ ತೆರಿಗೆಯಿಂದ ಕೋಟ್ಯಂತರ ರೂಪಾಯಿ ತಗೊಂಡು ಗಿನ್ನಿಸ್ ಬುಕ್ ಕಂಪನಿಗೆ ಫೀಸ್ ಕೊಟ್ಟು ಶೋಕಿ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಶ್ನೆ ಕೇಳೋದು. ಆದ್ರೆ ಇಲ್ಲಿ ಕಪ್ಪ ಕಾಣಿಕೆ ಕೊಟ್ಟು ಸರ್ಟಿಫಿಕೇಟ್ ತಗೊಂಡು ತಮಟೆ ಬಾರಿಸೋದೇ ವಿಕಾಸ ಆಗ್ಬಿಟ್ಟಿದೆ. ನೆನಪಿಡಿ, ಈ ಮೆರವಣಿಗೆಗಳು, ಈ ಗಿನ್ನಿಸ್ ರೆಕಾರ್ಡ್ಗಳು ನಿಮ್ಮ ಉದ್ಯೋಗದ ಅಭಿವೃದ್ಧಿಯ ಸಂಕೇತವಲ್ಲ. ಇದು ನಿಮ್ಮ ಪ್ರಶ್ನೆ ಮಾಡುವ ಹಕ್ಕನ್ನು ಅಂತ್ಯಗೊಳಿಸ್ತಿರೋ ನಾಟಕ. ಮುಂದಿನ ಸಲ ಯಾರಾದ್ರೂ ನಾವು ಗಿನ್ನೆಸ್ ರೆಕಾರ್ಡ್ ಮಾಡಿದೆವು ಅಂದ್ರೆ ಎದ್ದು ನಿಂತು ಕೇಳಿ, ನನ್ನ ತೆರಿಗೆ ಹಣದಲ್ಲಿ ಎಷ್ಟು ಕೋಟಿ ತಗೊಂಡು ಆ ಖಾಸಗಿ ಕಂಪನಿಗೆ ಸುರಿದ್ರಿ ಅಂತ. ನಿಮಗೆ ಈ ಅದ್ಧೂರಿ ಶೋಗಳು ಬೇಕಾ ಅಥವಾ ನಿಜವಾದ ಆಸ್ಪತ್ರೆ ಶಾಲೆಗಳು ಬೇಕಾ? ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಸತ್ಯವನ್ನ ಮುಚ್ಚಿಡೋಕೆ ಬಿಡಬೇಡಿ. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.